ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಮುಖಂಡರು ಹಾಗೂ ಯುವಕರ ವೇದಿಕೆ ಅಧ್ಯಕ್ಷರಾದ ಅಯೂಬ್ ಖಾನ್ ಭಾಗಿಡಿದ್ದಾರೆ. ಇವತ್ತು ವಿಷಯ ಏನಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಒಂದು ಆಡಿಯೋ ರಿಲೀಸ್ ಆಗಿದೆ. ಆ ಒಂದು ಕುರಿತು ಇವತ್ತು ಮಾತನಾಡಲಿದ್ದಾರೆ. ಬನ್ನಿ ಅವರ ಜೊತೆ ಮಾತನಾಡಿ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಕೇಳಿಬಂದ ಮುಖ್ಯ ಆರೋಪ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಮುಸ್ಲಿಮ್ಸರು ಮತದಾನ ಮಾಡಬಾರದು ಎಂದು ಹೇಳಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ತಾವೇನು ಹೇಳಿದ್ರಿ? ಜಮೀರ್ ಅಹಮದ್ ಖಾನ್ ಅವರು ಕರ್ನಾಟಕದ ಒಂದು ಧೀಮಂತ ನಾಯಕ ಹಾಗೂ ಒಂದು ಮುಸ್ಲಿಮರ ಮಾಸ್ ಲೀಡರ್. ಸದರಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವಾಗ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ಯಾರ ಆವತ್ತಲಿಂದ ಇವತ್ತುವರೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಪಕ್ಷದ ಏಳಿಗೆಗಾಗಿ, ಪಕ್ಷದ ಅಭಿವೃದ್ಧಿಗಾಗಿ, ಪಕ್ಷದ ಸಂಘಟನೆಗಾಗಿ ದುಡಿದಂಥ ವ್ಯಕ್ತಿ. ಅಂಥ ಒಂದು ಮಹಾನ್ ನಾಯಕನ ಮೇಲೆ ಆರೋಪ ಮಾಡೋದು ಸುಳ್ಳು. ಯಾಕಂತಂದರೆ ಈಗಾಗಲೇ ವಿಡಿಯೋ ವೈರಲ್ ಆಗಿದ್ದು ಅದು ಒಂದು ವಿಡಿಯೋ. ಯಾಕಂತಂದರೆ ಸಿರಾಜ್ ಅವರ ಜೊತೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದ ವೈರಲ್ ವಿಡಿಯೋ ಆಗಿದ್ದು. ಆ ವಿಡಿಯೋ ಕುರಿತು ಈಗಾಗಲೇ ಸಿರಾಜ್ ಅಹಮದ್ ಅವರೇ ಮೀಡಿಯಾದಲ್ಲಿ ಹೇಳಿದ್ದಾರೆ, ನಾನು ಜಮೀರ್ ಅಹಮದ್ ಅವರು ಮಾತಾಡಿದ್ದು ವಿಡಿಯೋ ವೈರಲ್ ಆಗಿದ್ದು ಸತ್ಯಕ್ಕೆ ದೂರ ಮಾಡೋದು, ಅದಕ್ಕೆ ನಾನು ಖಂಡಿಸ್ತೀನಿ. ನಮ್ಮ ಆ ವಿಡಿಯೋ ಸುಳ್ಳಿದೆ, ಸತ್ಯಕ್ಕೆ ದೂರವಿದೆ ಅಂತ ಹೇಳಿದರು. ಕಾರಣ ಜಮೀರ್ ಅಹಮದ್ ವಿರುದ್ಧ ಒಂದು ಷಡ್ಯಂತ್ರವನ್ನು ರಚಿಸಿ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತ ಮಾಡಲು ಒಂದು ಹುನ್ನಾರವನ್ನು ನಡೆಸಿದ್ದಾರೆ. ಕಾರಣ ಇದರ ಹಿಂದೆ ಕೆಲವು ವ್ಯಕ್ತಿಗಳ ಕೈವಾಡಿದೆ. ಜಮೀರ್ ಅಹಮದ್ ಅವರಿಗೆ ರಾಜಕೀಯದಲ್ಲಿ ಮಟ್ಟ ಹಾಕುವ ಒಂದು ದುರ್ದೇಶದಿಂದ ಈ ಒಂದು ಸುಳ್ಳು ವಿಡಿಯೋ ವೈರಲ್ ಮಾಡಿದ್ದು ನಿಜ ಇರುತ್ತದೆ. ಈಗ ಆಡಿಯೋ ಕ್ಲಿಪ್ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಸೂರಿಗೆ ಮುಸ್ಲಿಮ್ಸರು ಮತದಾನ ಹೋಗಬಾರದೆಂದು ಮತದಾರ ಹಿಡಿಯಲು ಹೇಳಿದ್ದಾರೆ ಎಂದು ಆರೋಪ ಬಂದಿದೆ. ಕಾರಣ ಜಮೀರ್ ಅಹಮದ್ ಅವರು ಹೈಕಮಾಂಡ್ ಅವರ ಆದೇಶದ ಮೇರೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಸದರಿ ಅವರನ್ನು ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಆದೇಶ ಮಾಡಿದ್ದ ಕಾರಣ ಅವರು ಅಲ್ಲಿ ಪಕ್ಷಕ್ಕೆ ಹೋಗಿದ್ರು. ಕಾರಣ ತದನಂತರ ಅವರು ದಾವಣಗೆರೆಯಲ್ಲಿ ಸಮರ್ಥ್ ಅವರ ಪರವಾಗಿ ಪ್ರಚಾರ ಮಾಡಿದ್ದಾರೆ, ಕಾಂಗ್ರೆಸ್ ಪ್ರಚಾರ ಮಾಡಿದ್ದಾರೆ. ಕಾರಣ ಕಾಂಗ್ರೆಸ್ ಸಮರ್ಥ್ ಅವರ ಪ್ರಚಾರ ಮಾಡುವಕ್ಕಿಂತ ಪೂರ್ವದಲ್ಲಿ ಜಮೀರ್ ಅಹಮದ್ ಅವರು ಆಗಲಿ, ಅಲ್ಲಿನ ಸ್ಥಳೀಯ ಮುಸ್ಲಿಮರಾಗಲಿ, ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕಂತ ಹೇಳುವುದು ಸರಿಯಾದ ಮಾತು. ಯಾಕಂದರೆ 88% ಮುಸ್ಲಿಮರಿದ್ದು ಆ ಮುಸ್ಲಿಮರಿಗೆ ಓಟ್ ಇದು ಟಿಕೆಟ್ ಕೊಡಬೇಕಂತ ಕೇಳಿದ್ದು ನಿಜ ಇರುತ್ತದೆ. ಕಾರಣ ಹೈಕಮಾಂಡ್ ಅವರ ಆದೇಶದ ಮೇರೆಗೆ ನೀವು ಈ ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡುವುದಿಲ್ಲ, ಸಮರ್ಥಗೆ ಟಿಕೆಟ್ ನೀಡುತ್ತೆ ಎಂದು ಹೈಕಮಾಂಡ್ ಅವರು ಆದೇಶ ಮಾಡಿದ ಮೇರೆಗೆ ಜಮೀರ್ ಅಹಮದ್ ಖಾನ್ ಅವರು ಆ ಆದೇಶವನ್ನು ಪಾಲನೆ ಮಾಡಿ ಸಮರ್ಥ್ ಅವರ ಪರವಾಗಿ ಚುನಾವಣೆ ಮಾಡಿದ್ದು ಜಗತ್ತು ಜಾಹೀರವಾದ ಮಾತು. ಈಗ ದಾವಣಗೆರೆಯಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ಅವರದೇ ಅನ್ನಲಾದ ಸ್ಫೋಟಕ ಆಡಿಯೋ ವೈರಲ್ ಆಗಿ ರಾಜಕೀಯ ಸಂಚಲನ ಮೂಡಿಸಿದೆ. ಅದಕ್ಕೇನು ಹೇಳ್ತೀರಿ? ಕಾರಣ ಇದು ಒಂದು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಮಾಡಿರುವ ಷಡ್ಯಂತ್ರ, ಒಂದು ಹುನ್ನಾರವನ್ನು ನಡೆಸಿದ್ದಾರೆ. ಒಬ್ಬ ಕರ್ನಾಟಕದ ಧೀಮಂತ ನಾಯಕ, ಮುಸ್ಲಿಮರ ಒಂದು ಮಾಸ್ ಲೀಡರ್. ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 1 ಕೋಟಿ ಮುಸ್ಲಿಮರಿದ್ದಾರೆ. ಆ 1 ಕೋಟಿ ಮುಸ್ಲಿಮರ ಒಂದು ನಾಯಕನನ್ನು ಮಟ್ಟ ಹಾಕುವ ಕುರಿತು ಹಾಗೂ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತ ಮಾಡಲು ಇದು ಒಂದು ಷಡ್ಯಂತ್ರ ರಚಿಸಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೀವಿ, ಅಲೆಗಳುತ್ತೀವಿ. ಯಾಕಂತಂದ್ರೆ ಇದು ಒಂದು ವಿಡಿಯೋ. ಯಾವುದೇ ಆರೋಪ ಸಾಬೀತು ಮಾಡಬೇಕಾದ್ರೆ ಆ ಆರೋಪ ಸಾಬೀತಾಗಬೇಕು. ಆರೋಪ ಸಾಬೀತಾದ ನಂತರ ಅದಕ್ಕೆ ತಾವು ಆರೋಪಿ ಅಂತ ಹೇಳಬಹುದು. ಆದರೆ ಇನ್ನೂ ಆ ಆರೋಪ ಸಾಬೀತಾಗಿಲ್ಲ. ಒಂದು ಸುಳ್ಳು ಹಾಗೂ ವಿಡಿಯೋ ಆಧಾರದ ಮೇಲೆ ಅವರ ಮೇಲೆ ಆರೋಪ ಮಾಡೋದು ಬಹಳ ಖೇದಕರ ಹಾಗೂ ಖಂಡನೀಯ. ಸ್ವಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಎಂದು ಶಂಕೆ ಬರ್ತದೆ. ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ದಾವಣಗೆರೆ ಇದ್ದಂಥ ಸಮರ್ಥ್ ಅವರ ಪರವಾಗಿ ಚುನಾವಣೆ ಮಾಡಲು ಮಾನ್ಯ ಸಿದ್ದರಾಮಯ್ಯ ಅವರ ಆದೇಶದ ಮೇರೆಗೆ ಜಮೀರ್ ಅಹಮದ್ ಖಾನ್ ಅವರು ಸಮರ್ಥ್ ಅವರ ಪರವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ಪ್ರಚಾರ ಮಾಡಿದ್ದು ಈ ಎಲ್ಲರಿಗೆ ಗೊತ್ತಿದ್ದ ಮಾತು. ಅದು ಜಗತ್ತು ಜಾಹೀರ್ ಮಾತಿದು. ಅವರ ಮೇಲೆ ಆರೋಪ ಮಾಡೋದು ಸತ್ಯಕ್ಕೆ ದೂರವಾದ ಮಾತು. ಅದಕ್ಕೆ ನಾವು ಖಂಡಿಸ್ತೀವಿ. ಆ ವಿಷಯದೊಳಗೆ ಅಲೆಗಳೆಯುತ್ತೇವೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡುವ ವಿಚಾರದಲ್ಲಿ SS ಮಲ್ಲಿಕಾರ್ಜುನ್ಗೆ ವಾಕ್ಸಮರ ನಡೆಸಿ ದಾವಣಗೆರೆಯಲ್ಲಿ ಪ್ರಚಾರದಿಂದ ದೂರ ಉಳಿದರು. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಈ ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ದಾವಣಗೆರೆಯಲ್ಲಿ ಟಿಕೆಟ್ ನೀಡದೇ ಇದ್ದರಿಂದ ಆ ಸ್ಥಳೀಯ ಮುಸ್ಲಿಮರು ನೋವುಂಟಾಗಿ ಇದ್ದದ್ದು ಖರೆ.
ಆ ಟಿಕೆಟ್ ಮುಸ್ಲಿಂ ನೀಡಬೇಕಂತ ಜಮೀರ್ ಅಹಮದ್ ಅವರು ಹೇಳಿದ್ದು ಖರೆ. ಆದರೆ ಜಮೀರ್ ಅಹಮದ್ ಅವರಿಗೆ ಹೈಕಮಾಂಡ್ ಆದೇಶದ ಮೇರೆಗೆ ಈ ಉಪಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡುವುದಿಲ್ಲ ಎಂದ ಆದೇಶದ ಮೇರೆಗೆ ಜಮೀರ್ ಅಹಮದ್ ಅವರು ಆ ಮಾತಿನಿಂದ ಹಿಂದೆಗೆ ಸರಿದಿದ್ದು ಸರಿಯಾದ ಮಾತಿರುತ್ತದೆ. ಕಾರಣ ತದನಂತರ ನೀವು ಕಾಂಗ್ರೆಸ್ದ ಅಭ್ಯರ್ಥಿಯ ಪರವಾಗಿ ಸಮರ್ಥರ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಕೆಂದು ಪಕ್ಷದ ವರಿಷ್ಠರ ಆದೇಶದ ಮೇರೆಗೆ ಜಮೀರ್ ಅಹಮದ್ ಖಾನ್ ಅವರು ಸಮರ್ಥರ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿರುತ್ತಾರೆ. ಕಾರಣ ಸಮರ್ಥರ ತಂದೆಯಾದ ಮಲ್ಲಿಕಾರ್ಜುನ ಅವರು ಯಾರು ಜಮೀರ್ ಅಹಮದ್ ಖಾನ್ ಅವನು ಇಲ್ಲಿ ಯಾಕೆ ಬರ್ತಾನೆ, ಈ ನಮ್ಮ ದಾವಣಗೆರೆ ಸಂಬಂಧ ಅಂತ ಹೇಳಿದರೂ ಸಹ ಆ ಮಾತನ್ನು ಬದಿಗಿಟ್ಟು ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಪಕ್ಷದ ನಿಷ್ಠೆ ಮತ್ತು ಕ್ರಿಯಾಶೀಲ ಶಕ್ತಿ ಇದ್ದಂಥ ಜಮೀರ್ ಅಹಮದ್ ಖಾನ್ ಅವರು ಸಮರ್ಥರ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು ಇರುತ್ತದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆರೋಪವನ್ನು ನಿರಾಕರಿಸಿದ್ದಾರೆ. ವೈರಲ್ ಆಗಿರುವ ಆಡಿಯೋ ಎಐ ತಂತ್ರಜ್ಞಾನ ಮೂಲಕ ಸೃಷ್ಟಿಯಾಗಿದೆ, ನಕಲಿಯಾಗಿದೆ ಎಂದು ಸ್ಪಷ್ಟಿಸಿದ್ದಾರೆ. ತಾವೇದಕ್ಕೆ ಹೇಳಿದ್ರಿ? ಇದು ನಿಜವಾದ ಮಾತು. ಯಾಕಂತಂದ್ರೆ ಜಮೀರ್ ಅಹಮದ್ ಖಾನ್ ಒಂದು ಪ್ರಬಲ ನಾಯಕ, ಕರ್ನಾಟಕದ ಮುಸ್ಲಿಮರ ಒಂದು ಪ್ರಬಲ ನಾಯಕ. ಇಂಥ ನಾಯಕನು ಇಂಥ ಹೀನಾಯವಾದ ಕೆಲಸವನ್ನು ಮಾಡೋಕ್ಕೂ ಸಾಧ್ಯವಿಲ್ಲ. ಯಾಕಂತಂದ್ರೆ ಪಕ್ಷ ವರಿಷ್ಠರ ಆದೇಶದ ಮೇರೆಗೆ ಪಕ್ಷದ ಬಾಗಲಕೋಟೆಯಲ್ಲಿ ಆಗಲಿ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರ ಮಾಡಿರುತ್ತಾರೆ. ಕಾರಣ ಅವರು ಪಕ್ಷದ ಅಭ್ಯರ್ಥಿ ವಿರುದ್ಧ ಆಗಲಿ ಪಕ್ಷದ ವಿರೋಧ ಚಟುವಟಿಕೆ ಆಗಲಿ ಪಕ್ಷದ ಅಭ್ಯರ್ಥಿಯ ವಿರೋಧ ಮಾಡಲು ಸಾಧ್ಯವಿಲ್ಲ. ಯಾಕಂತಂದ್ರೆ ಸದರಿ ಅವರು ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿರುತ್ತಾರೆ. ಅವರ ಮೇಲೆ ಮಾಡಿರುವ ಆರೋಪ ಸುಳ್ಳು ಇರುತ್ತದೆ ಮತ್ತು ಸತ್ಯಕ್ಕೆ ದೂರ. ಇದು ಒಂದು ವಿಡಿಯೋ. ಅವರ ವಿರುದ್ಧ ಒಂದು ಷಡ್ಯಂತ್ರ ರಚಿಸಿ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತ ಮಾಡಲು ಇದು ಪ್ರಪುಗಂಡ ಮಾಡಿರುತ್ತಾರೆ. ಇದಕ್ಕೆ ನಾವು ಖಂಡಿಸುತ್ತೇವೆ. ಕಾರಣ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಮಾಡಿರುವ ವಿಡಿಯೋ ವೈರಲ್ ಜಾರಿಯಾಗಿದ್ದು, ಆ ವಿಡಿಯೋರಲ್ಲಿ ಅವರ ಮೇಲೆ ಮಾಡಿರುವ ಆರೋಪ ಅಲೆಗಳೆಯುತ್ತದೆ. ಅದು ಸತ್ಯವಾದ ಮಾತು. ಕಾರಣ ಸದರಿ ಆಡಿಯೋವನ್ನು ಸೂಕ್ತ ಪರಿಶೀಲನೆ ಮಾಡಿ ತಾವು ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಆರೋಪ ಸಾಬೀತಾದ ನಂತರ ಅವರ ಮೇಲೆ ಕ್ರಮ ತಗೋಬಹುದು. ಈಗಾಗಲೇ ನೀವು ಅವರ ಮೇಲೆ ಆರೋಪ ಮಾಡುತ್ತಿದ್ದು ಸುಳ್ಳು ಮತ್ತು ಸತ್ಯಕವಾದ ದೂರ ಮಾತು. ಕಾರಣ ಕರ್ನಾಟಕದ 1 ಕೋಟಿ ಮುಸಲ್ಮಾನರ ಮಾಸ್ ಲೀಡರನ್ನು ಈ ಒಂದು ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಒಂದು ವೇಳೆ ಅವರನ್ನು ಅಧಿಕಾರದ ವಂಚಿತ ಮಾಡಿದರೆ ಕಾರಣ ಕರ್ನಾಟಕದ ಮುಸ್ಲಿಮರಿಗೆ ನೋವುಂಟಾಗುತ್ತದೆ ಮತ್ತು ಮುಂಬರುವ 28ನೇ ಚುನಾವಣೆಯಲ್ಲಿ ಮುಸ್ಲಿಮರು ಯಾರಿಗೆ ಮತ ಹಾಕಬೇಕು ಮತ್ತು ಯಾವ ಸರ್ಕಾರವನ್ನು ಕರ್ನಾಟಕದ ಕೂರಿಸಬೇಕೆಂದು ವಿಚಾರ ಮಾಡಬೇಕಾಗುವ ಸಂದರ್ಭ ಬರುತ್ತದೆ ಎಂದು ಈ ಮಾಧ್ಯಮ ಮುಖಾಂತರ ಹೇಳಿಪಡಿಸುತ್ತೇನೆ. ಈಗ ಎಐ ಒಂದು ರಿಲೀಸ್ ಆಗಿದೆ, ತಾವು ಎಐ ಬಗ್ಗೆ ಏನು ಹೇಳ್ತೀರಾ? ಎಐ ವಿಡಿಯೋ ಒಂದು ಸುಳ್ಳು. ಎಐ ವಿಡಿಯೋ ಒಂದು ಸುಳ್ಳು. ಎಐನಲ್ಲಿ ತಾವು ಏನು ಬೇಕಾದರೆ ಮಾಡಬಹುದು. ಕಾರಣ ಒಂದು ಧೀಮಂತ ನಾಯಕನನ್ನು ಕರ್ನಾಟಕದಲ್ಲಿ ಅವರ ಹೆಸರಕ್ಕೆ ಮಸಿ ಬಳಿಯುವವನ್ನು ಹುನ್ನಾರವನ್ನು ಮಾಡಿದ್ದಾರೆ. ಕಾರಣ ಅವರ ವಿರುದ್ಧ ಒಂದು ಷಡ್ಯಂತ್ರವನ್ನು ರಚಿಸಿದ್ದಾರೆ. ಈ ವಿಷಯದ ಕುರಿತು ನಾವು ಅಲೆಗಳೆಯುತ್ತೇವೆ. ಕಾರಣ ವಿಡಿಯೋನಲ್ಲಿ ಜಾರಿಯಾದಂಥ ವಿಡಿಯೋ ಏನು ಜಾರಿಯಾಗಿದೆ ಆ ವಿಡಿಯೋಲ್ಲಿ ಜಮೀರ್ ಅಹಮದರ ಧ್ವನಿ ಹಾಗೂ ಸಿರಾಜ್ ಅಹಮದ್ ಧ್ವನಿ ವಿಡಿಯೋ ಮುಖಾಂತರ ಮಾಡಿದ್ದ ಒಂದು ಹುನ್ನಾರವಾಗಿರುತ್ತದೆ. ಕಾರಣ ಈಗಾಗಲೇ ಸಿರಾಜ್ ಅಹಮದ್ ಅವರು ಮಾಧ್ಯಮ ಮುಖಾಂತರ ಹೇಳಿದ್ದಾರೆ, ನಾನು ಮತ್ತು ಜಮೀರ್ ಅಹಮದ್ ಅವರು ಮಾತಾಡಿದ್ದು ಸುಳ್ಳಿದೆ, ಈ ಪ್ರಕಾರ ನಾವು ಮಾತನಾಡಿಲ್ಲ, ನಮ್ಮ ವಿರುದ್ಧ ಒಂದು ಷಡ್ಯಂತ್ರ ರಚಿಸುತ್ತದೆ ಮತ್ತು ವಿಡಿಯೋ ಮಾಡಿ ನಮ್ಮನ್ನು ಮಸಿ ಬಳಿಯುವ ಒಂದು ಉದ್ದೇಶಪೂರ್ವಕವಾಗಿ ಮಸಿ ಬಳಿಯುವ ಒಂದು ಪ್ರಪುಗಂಡ ನಡೆಸಿದ್ದಾರೆ ಎಂದು ಹೇಳಿರುತ್ತಾರೆ. ಕಾರಣ ಕರ್ನಾಟಕದ ಮಾಸ್ ಲೀಡರ್ ಆದಂಥ ಜಮೀರ್ ಅಹಮದ್ ಅವರನ್ನು ಈ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಇಲ್ಲವಾದಲ್ಲಿ ಕರ್ನಾಟಕದ 1 ಕೋಟಿ ಮುಸ್ಲಿಮರ ನೋವುಂಟಾಗುತ್ತದೆ ಎಂದು ಈ ಮಾಧ್ಯಮ ಮುಖಾಂತರ ಹೇಳಿಪಡಿಸುತ್ತೇನೆ. ಅಯ್ಯೂಬ್ ಖಾನ್ ಭಾಗಡಿಯವರು ನಮ್ಮ ಜೊತೆ ಮಾತಾಡಿದ್ದಾರೆ. ಈಗ ಆ ಒಂದು ಆಡಿಯೋ ರಿಲೀಸ್ ಆಗಿರೋದು ಕುರಿತು ಈಗ ತನಿಖೆ ಮಾಡಬೇಕಾಗಿ ಅವರು ಹೇಳ್ತಿದ್ದಾರೆ. ನೋಡೋಣ ಆ ತನಿಖೆಯಲ್ಲಿ ಬಂದವರ ಮೇಲೆ ಯಾವ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತದೆ, ಮುಂದೆ ಕಾಯ್ದು ನೋಡೋಣ. ನಮಸ್ಕಾರ.